ಸೇರಿರುವಂಥ ಎಲ್ಲ ನಮ್ಮ ಮುಖಂಡರೇ, ಜಿಲ್ಲೆಯಲ್ಲಿ ಒಂದು ವಾರದಿಂದ ನಡೆಯುತ್ತಿರುವಂಥ ವಿದ್ಯಮಾನಗಳನ್ನು ತಾವೆಲ್ಲ ಗಮನಿಸಿದ್ದೀರಿ. ಸರಣಿ ಹಿಂಸಾಚಾರ ಜಿಲ್ಲೆಯಲ್ಲಿ ನಡೀತಾ ಇದೆ. ಗುಂಪು ಹಲ್ಲೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಚೂರಿ ಇರಿತ, ಅದಾದ ನಂತರ ಬಂದಂಥ ಬಂದ್ ಕರೆ, ಇದೆಲ್ಲವೂ ಈ ಜಿಲ್ಲೆಯ ಶಾಂತಿಯನ್ನು ಕದಡುವ ಕೆಲಸವನ್ನು ಮಾಡಿದೆ. ಇದೆಲ್ಲದಕ್ಕೂ ಕಠಿಣ ಶಬ್ದಗಳಲ್ಲಿ ಇದನ್ನು ವಿರೋಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಕೊಲೆ ಸಮರ್ಥನೀಯವೂ ಅಲ್ಲ, ಅನುಕರಣೀಯವೂ ಅಲ್ಲ ಅನ್ನುವುದು ಭಾಳ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಹಿಂದೆಂದೂ ನೋಡದ ರೀತಿಯಲ್ಲಿ ಒಬ್ಬ ಅಮಾಯಕ ಕೂಲಿ ಕಾರ್ಮಿಕನ ಮೇಲೆ ಗುಂಪು ಹಲ್ಲೆ, ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇ ಈ ರೀತಿಯ ಒಂದು ಗುಂಪು ಹಲ್ಲೆ ಒಬ್ಬ ಅಮಾಯಕನ ಮೇಲೆ ವಿನಾಕಾರಣ ನಡೆದಿರುವಂಥದ್ದು ಈ ಜಿಲ್ಲೆಯಲ್ಲೇ ಮೊದಲು ಅಂತ ಹೇಳಲಿಕ್ಕೆ ಭಾಳ ನೋವಾಗ್ತಾ ಇದೆ. ಅಮಾಯಕ ತಂದೆ ತಾಯಿಯ ಮಗನ ಹತ್ಯೆ, ಕೊಲೆಯ ಕಾರಣ ಏನಾದರೂ ಇರ್ಬೋದು, ಆದರೆ ಕೊಲೆ ಉತ್ತರ ಅಲ್ಲ. ಅದನ್ನೂ ಕೂಡ ಖಂಡಿಸ್ತಾ ಆ ಮನೆಯಲ್ಲಿ ಆ ತಾಯಿ ತಂದೆಗೆ ಮಗನ ಕೊಲೆಯ ನೋವನ್ನು ಭರಿಸುವ ಶಕ್ತಿ ಆ ಭಗವಂತ ಕೊಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ, 2 ಚೂರಿ ಇರಿತ ಆಗಿದೆ. ಬಹುಶಃ ನಾವು ನಮ್ಮ ಜಿಲ್ಲಾಧ್ಯಕ್ಷರು ಹೋಗಿ ಅಲ್ಲಿಗೆ ಕೂಡ ಭೇಟಿ ಕೊಟ್ಟು ಸಾಂತ್ವನವನ್ನು ಹೇಳುವಂಥ ಕೆಲಸವನ್ನು ಮಾಡಿದ್ದೇವೆ. ಅದಾದ ನಂತರ ಬಂದಿನಿಂದ ಆದಂಥ ಕೆಲವು ತೊಂದರೆಗಳನ್ನ ನಾವು ಈಗಾಗಲೇ ನೋಡಿದ್ದೇವೆ. ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ಕೊಡುವಂಥ ಸಂದರ್ಭ ಇದು. ರಜೆಯ ದಿನ ಇದೆ. ರಜೆ ಇರೋದ್ರಿಂದ ಒಂದಷ್ಟು ಜನ ಮಕ್ಕಳು ಬೇರೆ ಬೇರೆ ಕಡೆಯಿಂದ ಅವರ ಅಜ್ಜಿಯ ಮನೆಗೆ ಬರುವಂಥ ಸಂದರ್ಭ. ಭಾಳ ಒಂದು ಸಂಭ್ರಮ, ಎಲ್ಲ ಕಡೆ ಮದುವೆ, ಬೇರೆ ಬೇರೆ ಸಂಭ್ರಮಗಳು ನಡೀತಾ ಇದೆ. ಪುರ್ಸೊತ್ತೇ ಇಲ್ಲ. ದಿನ ಆದರೆ ಅಲ್ಲಿ ಈ ಶುಭ ಕಾರ್ಯ, ಆ ಶುಭ ಕಾರ್ಯ, ಮದುವೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಇಂಥ ಒಂದು ಸಂಭ್ರಮದಲ್ಲಿ ಈ ರೀತಿ ಆಗಿರುವುದು ಈ ಜಿಲ್ಲೆಗೆ, ಇಡೀ ದೇಶದಲ್ಲೇ ತಲೆ ತಗ್ಗಿಸುವಂಥ ಕೆಲಸ ಈ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಇವತ್ತು ಇದರ ನಡುವಿನಲ್ಲಿ ಒಂದು ಸಂತೋಷದ ವಿಚಾರ, ಈ ಜಿಲ್ಲೆಯ ಮಕ್ಕಳು ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನು ಪರೀಕ್ಷೆಗಳಲ್ಲಿ ಪಡ್ಕೊಂಡಿದ್ದಾರೆ. ಹಿಂದೆ 10-11 ಸ್ಥಾನದಲ್ಲಿದ್ದಂಥ ಜಿಲ್ಲೆಯ ಫಲಿತಾಂಶ ಈ ರೀತಿ, ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆ ಪ್ರಪ್ರಥಮ ಸ್ಥಾನದಲ್ಲಿ, ಉಡುಪಿ ಜಿಲ್ಲೆ 2ನೇ ಸ್ಥಾನದಲ್ಲಿ, 4ನೇ ರ್ಯಾಂಕ್ ತೆಗೆದಂಥ ವಿದ್ಯಾರ್ಥಿನಿ ಈ ಜಿಲ್ಲೆಯವಳು. ನಮ್ಮ ಬೆಳ್ತಂಗಡಿಯ 26 ಶಾಲೆಗಳಲ್ಲಿ 100ಕ್ಕೆ 100 ಫಲಿತಾಂಶ ಬಂದಿರುವಂಥ ಸಂತೋಷದ ಸಂದರ್ಭ. ಇದಕ್ಕೆ ಒಂದಷ್ಟು ಶಿಕ್ಷಕರು, ಆ ಶಾಲೆಯ ವ್ಯವಸ್ಥೆಯವರು, ಅವರ ತಂದೆ ತಾಯಿ ಎಲ್ಲರ ಶ್ರಮ. ಆದರೆ ಸಂಭ್ರಮಾಚರಣೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ. ಇದನ್ನು ಸಂಭ್ರಮಾಚರಣೆ ಮಾಡೋಣ, ಒಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದ್ರೆ ಜಿಲ್ಲೆಯ ವಾತಾವರಣ ಇವತ್ತಿಗೂ ಕೂಡ ಬೂದಿ ಮುಚ್ಚಿದ ಕೆಂಡದ ರೀತಿಯಲ್ಲಿದೆ. ಎಲ್ಲವನ್ನು ಬದಲಾಗಬೇಕು, ಇಲ್ಲಿ ಶಾಂತಿ ನೆಲೆಯಾಗಬೇಕು. ಇದೆಲ್ಲ ಈ ರೀತಿ ಪರಿಸ್ಥಿತಿ ಇರುವಾಗ ಅವಮಾನಕರ ರೀತಿಯಲ್ಲಿ ಬೆಳ್ತಂಗಡಿಯ ಪ್ರತಿಯೊಬ್ಬ ನಾಗರಿಕರು ತಲೆ ತಗ್ಗಿಸುವ ರೀತಿಯಲ್ಲಿ ಇಲ್ಲಿಯ ಶಾಸಕರು ಉರಿಯುವ ಜ್ವಾಲೆಗೆ ತುಪ್ಪ ಸುರಿಯುವ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯಾಕೆ ಬೇರೆ ಶಾಸಕರು ಯಾಕೆ ಈ ರೀತಿ ಮಾತಾಡ್ತಿಲ್ಲ? ಇವತ್ತೇನಾದರೂ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು, ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡಬೇಕು. ಹೌದು, ಇದು ಸರಿ, ಇದು ಸಂವಿಧಾನದಲ್ಲಿ ಇದಕ್ಕೆಲ್ಲದಕ್ಕೂ ಅವಕಾಶ ಇದೆ. ಇವತ್ತು ಸಂಸದರು ಅವರ ಕಾನೂನಿನ ಚೌಕಟ್ಟಿನಲ್ಲಿ ಸರ್ಕಾರವನ್ನು ಪ್ರಶ್ನೆ ಮಾಡುವ ಕೆಲಸ ಮಾಡ್ತಿದ್ದಾರೆ. ಎಲ್ಲಿಯೂ ಕೂಡ ದ್ವೇಷ ಭಾಷಣವನ್ನು ಇಲ್ಲಿಯ ಸಂಸದರು ಮಾಡ್ತಾ ಇಲ್ಲ. ಇಲ್ಲಿಯ ಎಲ್ಲ ಶಾಸಕರು ಸರ್ಕಾರವನ್ನು ಪ್ರತ್ಯೇಕವಾಗಿ ಪ್ರಶ್ನೆ ಮಾಡ್ತಿದ್ದಾರೆ, ಸರ್ಕಾರದ ಕಾರ್ಯವೈಖರಿಯನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಅವರ ವಿರೋಧ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ನ್ಯಾಯಯುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಬದಲಾಗಿ ಎಲ್ಲಿಯೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವಂಥ ದ್ವೇಷದ ಭಾಷಣ ಮಾಡ್ತಾ ಇಲ್ಲ. ಈ ಎಲ್ಲದರ ನಡುವೆ ದ್ವೇಷ ಭಾಷಣವನ್ನು ಮಾಡ್ತಾ ಏಕೈಕ ಶಾಸಕರು ಅದು ಹರೀಶ್ ಪೂಂಜರು. ಇದು ಎಲ್ಲ ಬೆಳ್ತಂಗಡಿಗರಿಗೆ ಅವಮಾನದ ವಿಷಯ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಒಂದು ಸಾವಾಗಲಿಕ್ಕೆ ಪುರುಸೊತ್ತಿಲ್ಲ. ಬೆಳ್ತಂಗಡಿಯ ಶಾಸಕರು ಸಾವಿನ ಮನೆಯಲ್ಲಿ ರಣಹದ್ದುವಿನ ಹಾಗೆ ಹೋಗಿ ಸಾವಿನ ಮನೆಯಲ್ಲಿ ರಾಜಕೀಯ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಪರಂಗಿಪೇಟೆಯಲ್ಲಿ ಒಂದು ದಿಗಂತ್ ಎನ್ನುವ ಹುಡುಗನ ಅಪಹರಣ ಆಯಿತು ಅಂತ ಒಂದು ದೊಡ್ಡ ಗಲಭೆ. ಇಡೀ ಪರಂಗಿಪೇಟೆಯನ್ನು ಸ್ತಬ್ಧ ಮಾಡಿ ಅಲ್ಲಿ ಇಲ್ಲ ಸಲ್ಲದ ಜಿಹಾದಿಗಳು ಬಂದರು,
ಜಿಹಾದಿಗಳು ಕೊಂಡೊಯ್ದಿದ್ದಾರೆ, ಅವನನ್ನು ಸಾಯಿಸಿದ್ದಾರೆ, ಇನ್ನೊಂದು ಮತ್ತೊಂದು ಹೇಳಿ ಇಡೀ ವಾತಾವರಣವನ್ನು ಹಾಳು ಮಾಡುವಂಥ ಕೆಲಸವನ್ನು ಮಾಡಿದ್ರು. ಪೊಲೀಸರ ದಕ್ಷತೆಯಿಂದ ಆ ಹುಡುಗನನ್ನ ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದ್ರು. ಒಂದು ಪರೀಕ್ಷೆಗೆ ಹೆದರಿ ಓಡಿರುವಂಥ ಹುಡುಗನನ್ನು ಹಿಡ್ಕೊಂಡು ರಾಜಕೀಯ ಮಾಡಲಿಕ್ಕೆ ಹೋದ್ರು. ಅದಾದ ನಂತರ ಒಂದು ಸರ್ತಿ ಕೂಡ ಮನೆಗೆ ಹೋಗುವ ಕೆಲಸವನ್ನು ಮಾಡಲಿಲ್ಲ. ಇವತ್ತೊಬ್ಬ ಶಾಸಕನ ಸಾಧನೆಗಳ ಬಗ್ಗೆ ಹೇಳ್ತೇನೆ. ಒಬ್ಬ ಶಾಸಕನ ಹೆಸರಲ್ಲಿ 9 ಕೇಸು, ಬಜ್ಪೆ ಠಾಣೆಯಲ್ಲಿ 1 ಕೇಸು, ಬಂಟ್ವಾಳದಲ್ಲಿ 1 ಕೇಸು, ಬೆಳ್ತಂಗಡಿಯ ಠಾಣೆಯಲ್ಲಿ 5 ಕೇಸು, ಧರ್ಮಸ್ಥಳ ಠಾಣೆಯಲ್ಲಿ 1 ಕೇಸು. ಇದರಲ್ಲಿ ಗುಂಪು ಘರ್ಷಣೆ, ಪೊಲೀಸರ ಮೇಲೆ ಹಲ್ಲೆ, ಅರಣ್ಯ ಅಧಿಕಾರಿಗಳ ಮೇಲೆ ಹಲ್ಲೆ, ಮಹಿಳೆಯರ ಮೇಲೆ ದೌರ್ಜನ್ಯ, ಈ ರೀತಿ ಅಶಾಂತಿ ಸೃಷ್ಟಿಸುವಂಥ ಎಲ್ಲ ಕೇಸ್ಗಳನ್ನು ಇಲ್ಲಿಯ ಶಾಸಕರು ತಮ್ಮ ಮೇಲೆ ಹಾಕೊಂಡಿದ್ದಾರೆ. ಅವಮಾನಕರ ರೀತಿಯಲ್ಲಿ ಇವತ್ತು ಯಾಕೆ ಇವ್ರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಬಾರ್ದು ಅಂತ ಕೇಳ್ತಾ ಇದ್ದೇವೆ. ಬಹುಶಃ ಈ ಜಿಲ್ಲೆಯ ಶಾಂತಿ ಮರುಕಳಿಸ್ಬೇಕಾದ್ರೆ ಹರೀಶ್ ಪೂಂಜರನ್ನ ಗಡೀಪಾರು ಮಾಡಬೇಕಾಗಿ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೇನೆ. ಗಡೀಪಾರು ಮಾಡಲಿಕ್ಕೆ ಎಲ್ಲ ರೀತಿಯ ಸನ್ನಿವೇಶವನ್ನು ಅವರು ಸೃಷ್ಟಿ ಮಾಡಿಕೊಂಡಿದ್ದಾರೆ. ಇವತ್ತಿಗೂ ನಿನ್ನೆಯೂ ಕೂಡ ಅವರ ಮೇಲೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಲ್ಲಿ ಕೇಸ್ ದರ್ಜಾಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಇಲ್ಲ ಸಲ್ಲದ ವಿಚಾರಗಳನ್ನು ಹರಿಬಿಡ್ತಾ ಇದ್ದಾರೆ. ಎಲ್ಲಿ ಮಾತಾಡಿದ್ರು ದ್ವೇಷವನ್ನು ಬಿತ್ತುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಏನಾದರೂ ಅವ್ರ ಮನೆಗೆ ಪೊಲೀಸ್ ಕಳಿಸಿದ್ರೆ ಇದು ದ್ವೇಷದ ರಾಜಕಾರಣ. ಪೊಲೀಸ್ ಕಳಿಸಿದ್ರೆ ಸಂಡಾಸ್ನಲ್ಲಿ ಹೋಗಿ ಬಚ್ಚಿಡ್ಕೊಳ್ಳೋದು. ಎಷ್ಟು ಬಾಗಲು ತಟ್ಟಿದ್ರು ಸಂಡಾಸ್ನಿಂದ ಆಚೆ ಬರಲ್ಲ ಹರೀಶ್ ಪೂಂಜರು. ಪೊಲೀಸ್ ಕಳಿಸಿದ್ರೆ ಅಹಮದ್ ಬಾರಿಯನ್ನ ಕರೆಸಿ ಅಲ್ಲಿ ಪಲಾಯನ ಮಾಡುವಂಥ ಕೆಲಸ. ಕಾರ್ಯಕರ್ತರನ್ನ ಮುಂದೆ ಬಿಡೋದು, ಇವರು ಸಂಡಾಸ್ನಲ್ಲಿ ಬಚ್ಚಿಡ್ಕೊಳ್ಳೋದು. ಈ ರೀತಿ ಮಾಡಿ ಇಡೀ ವ್ಯವಸ್ಥೆಯ ವಿರುದ್ಧ ದಾಳಿಯನ್ನ ಮಾಡುವಂಥ ಕೆಲಸ ಮಾಡ್ತಿದ್ದಾರೆ. ಇವತ್ತು ಮತ್ತೆ ಹೇಳ್ತಾ ಇದ್ದೇನೆ, ಏನಾದರೂ ಶಾಂತಿ ನೆಲೆಯೂರಬೇಕಾದ್ರೆ ಹರೀಶ್ ಪೂಂಜರನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ಇದು ಹೇಗೆ ಸಾಧ್ಯನಾ? ಅಮಿತ್ ಶಾರನ್ನ ಗುಜರಾತ್ನಿಂದ ಗಡೀಪಾರು ಮಾಡಿದ್ರು, ಆಗ ಅಲ್ಲೊಂದು ಸ್ವಲ್ಪ ಶಾಂತಿ ನೆಲೆ ಆಯಿತು. ಅದೇ ಮಾದರಿಯಲ್ಲಿ ಹರೀಶ್ ಪೂಂಜರನ್ನ ಗಡೀಪಾರು ಮಾಡಬೇಕು ಅಂತ ನಾನು ಸರ್ಕಾರದಲ್ಲಿ ಆಗ್ರಹ ಮಾಡ್ತೇನೆ. ಆ ಕೊಲೆಗಳು ಅಲ್ಲೆಲ್ಲ ಒಂದಷ್ಟು ಕೇಸ್ಗಳಾಯಿತು. ಮತ್ತೆ ಬಂದರೆ ಇಲ್ಲಿ ಬೆಳ್ತಂಗಡಿಯ ವೇದಿಕೆಯಲ್ಲಿ, ನಮ್ಮ ತೆಕ್ಕಾರ್ನ ಗೋಪಾಲ್ ಕೃಷ್ಣ ದೇವಸ್ಥಾನದ ವೇದಿಕೆಯಲ್ಲಿ ದ್ವೇಷ ಭಾಷಣ. ಕೃಷ್ಣನ ಕುರಿತು ದಾಸರು ಬರೀತಾರೆ, ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನಬಾರದೆ, ಸ್ನಾನ ಪಾನ ಜಪ ತಪಗಳ ಮಾಡುತ್ತಾ ಕೃಷ್ಣ ಎನಬಾರದೆ, ಶಾಲ್ಯಾರ ಷಡ್ರಸ ತಿಂದು ತೃಪ್ತನಾಗಿ ಕೃಷ್ಣ ಎನಬಾರದೆ. ನಮ್ಮ ನಾಲಿಗೆಯಲ್ಲಿ ಆ ಭಗವಂತನ ಜಪ ಮಾಡ್ತಾ ಇರಬೇಕು. ನಮಗೆ ಪುರುಷೋತ್ತು ಸಿಕ್ಕಿದಾಗೆಲ್ಲ ಭಗವಂತನ ಜಪ ಮಾಡಬೇಕು. ನಾಲಿಗೆ ಇರೋದೇ ಒಳ್ಳೆ ಕೆಲಸ ಮಾಡಲಿಕ್ಕೆ, ಒಳ್ಳೆ ಮಾತನ್ನ ಮಾಡಲಿಕ್ಕೆ. ಆದರೆ ಇವತ್ತು ಆ ನಾಲಿಗೆಯನ್ನು ಉಪಯೋಗ ಮಾಡಿಕೊಂಡು ಬೇರೆ ಒಂದು ಧರ್ಮದವ್ರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಮಹಿಳೆಯರನ್ನ ಅವಹೇಳನ ಮಾಡೋದು, ಅವರ ಧರ್ಮದ ಪದ್ಧತಿಗಳನ್ನು ಅವಹೇಳನ ಮಾಡೋದು, ಅವರ ಧರ್ಮದ ಧಾರ್ಮಿಕ ಕೇಂದ್ರಗಳಲ್ಲಿ ಶಸ್ತ್ರಾಸ್ತ್ರಗಳ ಶೇಖರಣೆ ಆಗಿದೆ ಅನ್ನುವ ರೀತಿಯಲ್ಲಿ ಇವರು ಹೇಳೋದು ಯಾಕೆ ಬೇಕು ಸ್ವಾಮಿ? ನಮ್ಮ ಗೀತೆಯಲ್ಲಿ ಹೇಳ್ತಾರೆ, ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು. ವಸುದೇವನ ಸುತ ದೇವ ಅಂತಾರೆ. ಯಾರಿ ವಸುದೇವ? ಈ ವಸುದೇವನ ತಂದೆ, ಕೃಷ್ಣನ ತಂದೆ ವಸುದೇವರ ವಿಚಾರದಲ್ಲಿ ಹಿಂದೂ ಧರ್ಮದಲ್ಲಿ ಒಂದು ವಿಶಾಲವಾದ ಕಲ್ಪನೆ ಇದೆ. ವಸುದೇವ ಕುಟುಂಬಕಂ ಅನ್ನುವ ಕಲ್ಪನೆ ಪ್ರಪಂಚದಲ್ಲಿ, ನಮ್ಮ ಕರ್ನಾಟಕ ಅಲ್ಲ, ನಮ್ಮ ಭಾರತ ಅಲ್ಲ, ಇಡೀ ದೇಶ, ಇಡೀ ಪ್ರಪಂಚದವರು ಒಂದು ಕುಟುಂಬ ಅನ್ನುವ ವಿಶಾಲವಾದ ಕಲ್ಪನೆ ನಮ್ಮ ಹಿಂದೂ ಧರ್ಮದಲ್ಲಿದೆ. ಇವತ್ತು ಎಲ್ಲರನ್ನ ನಾವು ಒಪ್ಕೊಂಡಿದ್ದೇವೆ. ಆದರೂ ಕೂಡ ಇಲ್ಲಿ ದ್ವೇಷವನ್ನ ಕಕ್ಕುವಂಥ ಕೆಲಸ. ಇವತ್ತಿನವರೆಗೂ ಒಂದೇ ಒಂದು ದೇವಾಲಯದ ನಿರ್ಮಾಣ ಹರೀಶ್ ಪೂಂಜರು ಖಂಡಿತವಾಗ್ಲೂ ಮಾಡಿಲ್ಲ. ಯಾರೋ ಕಟ್ಟಿರುವ ದೇವಸ್ಥಾನಕ್ಕೆ ಹೋಗಿ ಬ್ರಹ್ಮಕಲಶದ ಅಧ್ಯಕ್ಷರಾಗಿರ್ಬೋದು. ದೇವಸ್ಥಾನದ ಭೂಮಿ ಪೂಜೆ ಆಗೋಕ್ಕಿಂತ ಮುಂಚೆ ಇವರು ಬ್ರಹ್ಮಕಲಶದ ಅಧ್ಯಕ್ಷರಾಗಿರುವ ನಿದರ್ಶನಗಳು ಬೆಳ್ತಂಗಡಿಯಲ್ಲಿದೆ. ಇವರು ಹೋಗಿರುವ ಬ್ರಹ್ಮಕಲಶದಲ್ಲಿ ಏನೇನು ಅವಾಂತರಗಳು ಮಾಡಿದ್ದಾರೆ ಎಲ್ಲದರ ಪಟ್ಟಿ ನಮ್ಮ ಹತ್ರ ಇದೆ. ಬ್ರಹ್ಮಕಲಶದಲ್ಲಿ ಸಾಲ ಮಾಡಿ ಅಲ್ಲಿಯ ವ್ಯವಸ್ಥಾಪನಾ ಸಮಿತಿಯವರು ನೇಣಿಗೆ ಶರಣಾಗುವ ಪರಿಸ್ಥಿತಿ ಕೂಡ ಉಂಟು ಮಾಡಿರುವುದು ನಾವು ಈಗಾಗಲೇ ನೋಡಿದ್ದೇವೆ. ಎಲ್ಲೆಲ್ಲಿ ಹೋಗಿದ್ದಾರೆ ಅಲ್ಲೆಲ್ಲ ಸುಳ್ಳು ಭಾಷಣ, ದ್ವೇಷ ಕಾರೋದು, ಅಲ್ಲಿ ಇಬ್ಬರ ಮಧ್ಯೆ ಜಗಳ ತರೋದು, ಸರ್ಕಾರದ ವಿರುದ್ಧ ಮಾತಾಡೋದು, ಇದೇ ಕೆಲಸ ಎಲ್ಲ ಬ್ರಹ್ಮಕಲಶದಲ್ಲಿ ಆಗಿರುವಂಥದ್ದನ್ನ ನಾವು ನೋಡಿದ್ದೇವೆ. ಪಾಪ ದೇವಸ್ಥಾನದ ಆ ಭಕ್ತರು ಬಹಳ ಕಷ್ಟದಿಂದ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ. ಅವರ ಭಕ್ತಿಯ ಪರಾಕಾಷ್ಠೆ ಅಂತಲೇ ಹೇಳ್ಬೋದು. ಒಂದು ದೇವಸ್ಥಾನ ಕಟ್ಟೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಭೂಮಿನ ಗುರುತಿಸ್ಬೇಕು. ಸರ್ಕಾರದ ಭೂಮಿ ಇದ್ದರೆ ಅದಕ್ಕೆ
ಸರಿಯಾದ ದಾಖಲೆಗಳನ್ನು ಮಾಡಬೇಕು. ಅಷ್ಟಮಂಗಳ ಈ ತಾಂಬೂಲ ಪ್ರಶ್ನೆಗಳನ್ನು ಮಾಡಬೇಕಾಗ್ತದೆ. ಅಲ್ಲಿಂದ ವಾಸ್ತು ತಜ್ಞರ ಸಲಹೆಗಳನ್ನು ತಗೋಬೇಕಾಗ್ತದೆ. ಕಲ್ಲು, ಮಣ್ಣು, ಮರ, ಕಬ್ಬಿಣ ಎಲ್ಲವನ್ನ ಕ್ರೋಢೀಕರಿಸಬೇಕು. ಒಬ್ಬನ ಕೈಯಲ್ಲಿ ದೇವಸ್ಥಾನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಚಂದ ಎತ್ತಬೇಕಾಗ್ತದೆ, ದೇವಸ್ಥಾನಕ್ಕೆ ದೇಣಿಗೆಯನ್ನು ಕೇಳಬೇಕಾಗ್ತದೆ, ಬೇರೆ ಬೇರೆ ಊರಿಗೆ ಹೋಗ್ಬೇಕಾಗ್ತದೆ. ಇದೆಲ್ಲವನ್ನ ಮಾಡಿ ಅಲ್ಲಿ ದೇವರ ನಿರ್ಮಾಣ ಮಾಡಬೇಕಾಗ್ತದೆ. ಧಾರ್ಮಿಕ ವಿಧಿ ವಿಧಾನಗಳನ್ನು ಚಾಚೂ ತಪ್ಪದೆ ಮಾಡಬೇಕಾಗ್ತದೆ. ಇದೆಲ್ಲ ಮಾಡಿ ಒಂದು ವೇದಿಕೆ ನಿರ್ಮಾಣ ಮಾಡಬೇಕು. ಬ್ರಹ್ಮಕಲಶದ ಅತಿಥಿಗಳನ್ನು ಕರಿಬೇಕು. ಇವರೆಲ್ಲದು ಮಾಡಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು. ಇಷ್ಟು ಕಷ್ಟಕರ ರೀತಿಯಲ್ಲಿ ಮಾಡಿದಂಥ ವೇದಿಕೆಗೆ ಬಂದು ಒಂದು ಧರ್ಮದವ್ರನ್ನ ಅವಹೇಳನ, ಅದು ಯಾವ ಧರ್ಮದವ್ರನ್ನ ಅವಹೇಳನ? ಒಂದು ತೆಕ್ಕಾರನ್ನುವ ಒಂದು ಭೂಪ್ರದೇಶದಲ್ಲಿ ಎಲ್ಲರೂ ಸಾಮರಸ್ಯದಿಂದಿದ್ದಾರೆ. ಆ ದೇವಸ್ಥಾನಕ್ಕೆ ಜಾಗ ಇಲ್ಲ ಅಂತ ಹೇಳಿದಾಗ, ಪಾರ್ಕಿಂಗ್ ಜಾಗ ಇಲ್ಲದ ಅಂತ ಹೇಳಿದಾಗ ಅಲ್ಲೇ ಇರುವ ಒಂದು ಮುಸ್ಲಿಂ ಸಮುದಾಯದವರು ಅದಕ್ಕೆ ಜಾಗವನ್ನು ಕೊಡ್ತಾರೆ. ಅಲ್ಲಿ ವೇದಿಕೆ ನಿರ್ಮಾಣ ಮಾಡಲಿಕ್ಕೆ ಜಾಗವನ್ನು ಕೊಡ್ತಾರೆ. ಅಲ್ಲಿಗೆ ನೀರಿಲ್ಲ ಅಂತ ಹೇಳಿದಾಗ ಅಲ್ಲಿ ನೀರು ಕೊಡಲಿಕ್ಕೆ ಜಾಗ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಕಲ್ಪಿಸ್ಕೊಡ್ತಾರೆ. ಅಲ್ಲಿ ರಸ್ತೆಗೆ ತಡೆ ಆಗ್ತಿದೆ ಅಂತ ಹೇಳಾಗ ಅವರ ಪಟ್ಟ ಭೂಮಿಯಿಂದ ಒಂದಷ್ಟು ಜಾಗವನ್ನು ಬಿಟ್ಕೊಡ್ತಾರೆ. ಅದನ್ನ ಮನಗಂಡಂತ ದೇವಸ್ಥಾನದ ಸಮಿತಿಯವರು ಊರಿನ ಎಲ್ಲ ಮಸೀದಿಗಳಿಗೆ ತೆರಳಿ ಅವರೇ ಆಹ್ವಾನವನ್ನ ಕೊಡ್ತಾರೆ. ಅತಿಥಿ ದೇವೋಭವ ಅನ್ನುವ ಒಂದು ಕಲ್ಪನೆ ಇರುವಂತ ಈ ಹಿಂದೂ ಧರ್ಮದಲ್ಲಿ ಮನೆಗೆ ಬಂದಂತ ಅತಿಥಿಗೆ ನೀವು ಕಂತ್ರಿಗಳು, ನೀವು ಬ್ಯಾರಿಗಳು ಅಂತ ನಿಂದನೆ ಮಾಡುವುದು ಇದು ಯಾವ ಧರ್ಮ? ಯಾವ ಹಿಂದೂ ಧರ್ಮ ಇದನ್ನ ಪ್ರತಿಪಾದನೆ ಮಾಡಿದೆ ಅಂತ ನಾನು ಪ್ರಶ್ನೆ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಅಷ್ಟು ಆದರೂ ಕೂಡ ಅಲ್ಲಿ ಯಾವುದೋ ಟ್ಯೂಬ್ಲೈಟ್ ಕದ್ರು, ಅಲ್ಲಿ ಯಾವುದೋ ಡೀಸೆಲ್ ಕದ್ರು. ಯಾವ ಕಾಲದಲ್ಲಿ ಇದ್ದೀರಾ ಸ್ವಾಮಿ? ಯಾರು ಇವತ್ತು ಡೀಸೆಲ್ ಕದೀತಾರೆ? ಊರಲ್ಲಿ ಎಲ್ಲ ಕಡೆ ಪೆಟ್ರೋಲ್ ಬಂಕ್ಗಳಿದೆ. ಇವತ್ತು ಡೀಸೆಲ್ ಕದಿಯುವಂತ ಕೇಸ್ಗಳು ಒಂದೂ ಕೂಡ ಇಲ್ಲ. ಟ್ಯೂಬ್ಲೈಟಾ? ಒಂದು ಕೇಸ್ ನೀವು ಕೊಡಿ. ನೀವೊಬ್ಬರು ಶಾಸಕರು, ನೀವು ಒಂದು ಫೋನ್ ಮಾಡಿಕೊಟ್ರೆ ಪೊಲೀಸ್ ಅವರು ಬರ್ತಾರೆ, ದಸ್ತಗಿರಿ ಮಾಡ್ತಾರೆ. ಯಾರಾದರೂ ಟ್ಯೂಬ್ಲೈಟ್ ಹೊಡೆದಿದ್ರೆ, ಯಾರಾದರೂ ಡೀಸೆಲ್ ಕದ್ದಿದ್ರೆ ಅವ್ರನ್ನ ಸ್ಟೇಷನ್ಗೆ ಅರೆಸ್ಟ್ ಮಾಡ್ತಾರೆ. ಒಂದು ಕೂಡ ಕಂಪ್ಲೇಂಟ್ ಕೊಟ್ಟಿಲ್ವಲ್ಲ ನೀವು? ಏಕಾಏಕಿ ಯಾವುದೋ ಒಂದು ಕ್ಷುಲ್ಲಕ ಕಾರಣ ಯಾರೋ ಡೀಸೆಲ್ ಕದ್ದಿದ್ದಾರೆ ಅಂತೇಳಿ ನೀವು ಒಂದು ಧರ್ಮವನ್ನ, ಒಂದು ಜನಾಂಗವನ್ನ ಕಂತ್ರಿಗಳಂತ ಕರಿತೀರ. ಇಷ್ಟು ಅವಮಾನ ರೀತಿಯಲ್ಲಿ ಇವತ್ತು ಗೋಪಾಲಕೃಷ್ಣ ದೇವಸ್ಥಾನ ಅಂತ ನಾವೇನಾದ್ರೂ ಸರ್ಚ್ ಮಾಡ್ಲಿಕ್ಕೆ ಹೋದ್ರೆ ಈ ದ್ವೇಷ ಭಾಷಣದ ಪಟ್ಟಿ ಬರ್ತಾ ಇದೆ. ಇಡೀ ಕರ್ನಾಟಕ ರಾಜ್ಯದವರು ಇವತ್ತು ತೆಕ್ಕಾರ್ನ ಗೋಪಾಲಕೃಷ್ಣ ದೇವಸ್ಥಾನದಲ್ಲಿ ಆಗಿರುವಂತ ಈ ಭಾಷಣದ ಬಗ್ಗೆ ಮಾತಾಡ್ತಿದ್ದಾರೆ. ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆ ಬಹುಶಃ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬ್ರಹ್ಮಕಲಶ ಆಗುವಂಥ ಜಿಲ್ಲೆ ಬೇರೆ ಯಾವುದೂ ಇಲ್ಲ. ಇಷ್ಟು ದೇವಸ್ಥಾನ, ಪೂಜೆ, ದೈವಾರಾಧನೆ, ಭೂತಾರಾಧನೆ, ನಾಗಾರಾಧನೆ ಆಗುವಂಥ ಕ್ಷೇತ್ರ ಈ ಭಾರತ ದೇಶದಲ್ಲಿ ಇನ್ನೊಂದಿಲ್ಲ. ಇಷ್ಟು ಉರುಸುಗಳು, ಇಷ್ಟು ಶಾಂತಮಾರಿಗಳು, ಇಷ್ಟು ಜೈನ ಬಸದಿಗಳ ಜೀರ್ಣೋದ್ಧಾರ ಬಹುಶಃ ಇನ್ನೆಲ್ಲೂ ಆಗಲಿಕ್ಕೆ ಸಾಧ್ಯ ಇಲ್ಲ. ಇಂಥ ಒಂದು ಸಾಮರಸ್ಯದ ನೆಲೆನಾಡಿನಲ್ಲಿ ಒಂದು ಮಲ್ಲಿಗೆ, ಇಲ್ಲಿಯ ಕಣಕಣದಲ್ಲಿ ಸಾಮರಸ್ಯ ಇದೆ, ಇಲ್ಲಿ ಕಣಕಣದಲ್ಲಿ ದೈವತ್ವ ಇದೆ. ಒಂದು ಮಲ್ಲಿಗೆ ಈ ನಾಡಿನ ಸಾಮರಸ್ಯದ ಬಗ್ಗೆ ಸಾರಿ ಸಾರಿ ಹೇಳುತ್ತೆ. ಇಲ್ಲಿಯ ಮಂಗಳೂರು ಮಲ್ಲಿಗೆ ಬೆಳೆಯೋದು ಕ್ರೈಸ್ತರು, ಅದನ್ನು ಮಾರಾಟ ಮಾಡೋದು ಮುಸಲ್ಮಾನರು, ಅದನ್ನು ಖರೀದಿ ಮಾಡಿ ದೇವರ ಶ್ರೀಮುಡಿಗೆ ಏರಿಸುವಂಥದ್ದು ಹಿಂದೂ ಧರ್ಮದವರು. ಈ ಒಂದು ಮಲ್ಲಿಗೆ ಇಡೀ ಪ್ರಪಂಚಕ್ಕೆ ಸಾಮರಸ್ಯದ ಸುವಾಸನೆಯನ್ನ, ಕಂಪನ್ನ ಹರಡಿಸುವ ಕೆಲಸವನ್ನ ಮಾಡುತ್ತೆ. ಇಲ್ಲಿಯ ಭಕ್ತಿಗೆ ಮೆಚ್ಚಿ ಆ ಕನಕನಿಗೆ ಕೃಷ್ಣನೇ ತಿರುಗುವಂಥ ಭಕ್ತಿಯ ಪರಾಕಾಷ್ಠೆಯನ್ನ ಈ ತಾಲೂಕು, ಈ ಜಿಲ್ಲೆ ನೋಡಿದೆ. ಬಪ್ಪ ಬ್ಯಾರಿ ಅನ್ನೋನಿಗೆ ದೇವಿ ದರ್ಶನ ಮಾಡಿದಂಥ ಪುಣ್ಯ ನೆಲೆನಾಡಿದು. ಇಂಥ ಒಂದು ನೆಲೆನಾಡಿನಲ್ಲಿ ನೀವು ಬಂದು ಈ ರೀತಿಯ ದ್ವೇಷವನ್ನ ಬಿತ್ತುವಂಥ ಕೆಲಸ ಇವತ್ತು ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾರೂ ಕೂಡ ಇಲ್ಲ. ಕಠೋರವಾದಿಗಳು, ನಮ್ಮ ಸಿದ್ಧಾಂತ ಎಲ್ಲವನ್ನ ಇವತ್ತು ಬಿಟ್ಟು ಜಿಲ್ಲೆಯ ಶಾಂತಿಗೆ ಎಲ್ಲರೂ ಕೆಲಸವನ್ನ ಮಾಡ್ತಿರುವಾಗ ಜಿಲ್ಲೆಯಲ್ಲಿ ಏಕೈಕ ವ್ಯಕ್ತಿ ಇಲ್ಲಿಯ ಶಾಂತಿಗೆ ಭಂಗ ತರುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆಯಿತು, ಇದೆಲ್ಲ ಸಮಸ್ಯೆಗಳು ಬಂತು. ಉಸ್ತುವಾರಿ ಸಚಿವರು ಬಂದರು. ಅವರೊಂದಿಗೆ ರಾಜ್ಯ ಸರ್ಕಾರ ಗೃಹ ಮಂತ್ರಿಯವರನ್ನ ಕೂಡ ಕರೆಸಿದ್ರು. ಇಲ್ಲಿಗೆ ಬಂದು ಎಲ್ಲ ಅಧಿಕಾರಿಗಳನ್ನ ಅವರು ಒಂದು ಸಮಾಲೋಚನೆ ನಡೆಸಿ ಜನರಲ್ಲಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ರು. ಪೊಲೀಸ್ ಇಲಾಖೆಯವರು ತಮ್ಮ ದಕ್ಷತೆಯನ್ನು ಮೆರೆದ್ರು. ಶರವೇಗದಲ್ಲಿ ಎಲ್ಲ ಶಂಕಿತರನ್ನ ಬಂಧಿಸಿದ್ದಾರೆ. ಎಲ್ಲ ಕಡೆ ತನಿಖೆ ಬೇರೆ ಬೇರೆ ಹಂತದಲ್ಲಿ ಪ್ರಗತಿಯಲ್ಲಿದೆ. ಈ ಎಲ್ಲ ಆದ ನಂತರವೂ ಕೂಡ ಉಸ್ತುವಾರಿ ಸಚಿವರನ್ನ ನಿಲ್ಲಿಸೋದು. ನೀವು ಉಸ್ತುವಾರಿ ಸಚಿವರನ್ನ ನೀವು ಪ್ರೊಫೆಷನಲ್ ಲೆವೆಲಲ್ಲಿ ಯಾವ ರೀತಿ ಬೇಕಾದರೂ ನಿಂದನೆ ಮಾಡಿ, ಅದಕ್ಕೆ ಅವರು ಉತ್ತರ ಕೊಡ್ತಾರೆ. ಉಸ್ತುವಾರಿ ಸಚಿವರನ್ನ ನಿಂದಿಸುವಾಗ ಅವರ ಧರ್ಮಪತಿಯನ್ನ ನಿಲ್ಲಿಸೋದು,
ಅವನ ಧರ್ಮಪತ್ನಿ ಬುರ್ಕಾದಾರಿಯೋ ಇನ್ನೊಂದು, ನಿಮಗೆ ಯಾಕೆ ಸ್ವಾಮಿ? ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ಬುರ್ಕಾ ಹಾಕ್ಲಿಕ್ಕೆ ಅವರು ಬಲವಂತವನ್ನ ಅದೇನಾದರೂ ಮಾಡ್ತಾ ಇದ್ದಾರೆ? ಅವರ ಧರ್ಮಪತ್ನಿ ಯಾವುದೇ ಧರ್ಮಕ್ಕೆ ಸೇರಿರಲಿ 30 ವರ್ಷದಿಂದ ಒಂದು ಸೊಗಸಾದ ಸಂಸಾರವನ್ನು ಅವರು ಮಾಡ್ತಿದ್ದಾರೆ. ಈ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನ ಕೊಟ್ಟಂತ ಒಂದು ಕುಟುಂಬ ಅದು. ಈ ರಾಜ್ಯಕ್ಕೆ ಬೇರೆ ಬೇರೆ ಕೊಡುಗೆಯನ್ನ ಕೊಟ್ಟಿದ್ದಾರೆ. ತಮ್ಮ ಇಡೀ ಜೀವನವನ್ನ ಈ ರಾಜ್ಯಕ್ಕೆ ಮುಡುಪಾಗಿಟ್ಟಿರುವಂತ ಒಂದು ಹೆಮ್ಮೆಯ ಕುಟುಂಬ ದಿನೇಶ್ ಗುಂಡೂರಾವ್ ಅವರ ಕುಟುಂಬ. ಅವರ ಕುಟುಂಬಕ್ಕೆ ಜಿಹಾದಿ ಅನ್ನೋ ವಿಚಾರವನ್ನು ಹೇಳ್ತಿದ್ದೀರಿ, ರಿವರ್ಸ್ ಜಿಹಾದಿ. ನಿಮ್ಮ ಪಕ್ಷದಲ್ಲಿರುವವರ ಯಾರ್ಯಾರು ಅನ್ಯ ಧರ್ಮದವ್ರನ್ನ ಮದುವೆ ಆಗಿದ್ದಾರೆ ಅಂತ ನಾವೇನು ಪಟ್ಟಿ ಕೊಡಲ್ಲ? ಏನ್ ನಿಮ್ಮ ಪಕ್ಷದಲ್ಲಿ ಯಾರು ಬೇರೆ ಧರ್ಮದವ್ರನ್ನ ಮದುವೆ ಆಗೇ ಇಲ್ವಾ? ಶಾನವಾಜ್ ಹುಸೇನ್ ಯಾರು? ಅಬ್ಬಾಸ್ ಮುಖ್ತಾರ್ ನಖ್ವಿ ಯಾರು? ಸುಬ್ರಹ್ಮಣ್ಯ ಸ್ವಾಮಿ ಅಳಿಯ ಯಾರು? ನಿಮ್ಮ ಪರಮೋಚ್ಚ ನಾಯಕರು ನಿಮ್ಮ ಕಚೇರಿಯಲ್ಲಿ ಅವರ ಫೋಟೋ ಹಾಕಿದಿರಲ್ಲ, ಅವರ ಮಕ್ಕಳ ಸಂಬಂಧಗಳ ಬಗ್ಗೆ ನಾವು ಹೇಳ? ನಾವಿದನ್ನ ವಿರೋಧ ಮಾಡಲ್ಲ. ಭಾರತ ದೇಶದ ಸಂವಿಧಾನದ ಅಡಿಯಲ್ಲಿ ನಾವು ಯಾವ ಧರ್ಮ ಯಾವ ಜಾತಿಯವರನ್ನು ಬೇಕಾದರೂ ಮದುವೆ ಆಗ್ಬೋದು, ಅದನ್ನ ನಾವು ವಿರೋಧ ಮಾಡಲಿಕ್ಕೆ ಹೋಗಲ್ಲ. ಆದರೆ ಒಂದು ವಿಚಾರ ಬಂದಾಗ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು, ಅವರ ಧರ್ಮದ ಬಗ್ಗೆ ಅವಹೇಳನ ಮಾಡೋದು, ಇದು ಎಲ್ಲಿಯ ಸಂಸ್ಕೃತಿ ಅಂತ ಕೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಖಾದರ್ ಅವರ ಬಗ್ಗೆ ಮಾತಾಡ್ತಾರೆ. ನಮ್ಮ ಜಿಲ್ಲೆಯ ಒಬ್ಬ ಹೆಮ್ಮೆಯ ನಾಯಕ. ಬಹುಶಃ ವೈಕುಂಠ ಬಾಳಿಗರಾದ ಮೇಲೆ ಈ ಜಿಲ್ಲೆಯಿಂದ ಸ್ಪೀಕರ್ ಆಗಿ ಆಯ್ಕೆಯಾಗಿರುವಂಥ 2ನೇ ವ್ಯಕ್ತಿ. ಹಿಂದೂ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಜೈನ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಔರಾ ಧರ್ಮದ ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಶಾಲೆಗೆ ಹೋಗ್ತಾರೆ, ಚರ್ಚ್ಗೆ ಹೋಗ್ತಾರೆ, ಮಸೀದಿಗೆ ಹೋಗ್ತಾರೆ, ದೇವಾಲಯಕ್ಕೆ ಹೋಗ್ತಾರೆ, ಭೂತಾರಾಧನೆಗೆ ಹೋಗ್ತಾರೆ, ಕೊರಗಜ್ಜನ ಕೋಲೆಗೆ ಹೋಗ್ತಾರೆ. ಎಲ್ಲ ಕಡೆ ಹೋಗಿ ಒಂದು ಸಾಂಸ್ಕೃತಿಕ ನಂಟು, ಒಂದು ಸಾಂಸ್ಕೃತಿಕ ಕೊಂಡಿಯಾಗಿ, ಒಂದು ಶಾಂತಿದೂತನಾಗಿ ಈ ಜಿಲ್ಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವರನ್ನ ನೀವು ಮುಸಲ್ಮಾನ ಎನ್ನುವ ಹೆಸರಿನಲ್ಲಿ ಕೂಗುವಂಥದ್ದು, ಅವರ ವಿಚಾರ ನಮಗೆ ಗೊತ್ತು, ಅವರ ಕುಟುಂಬದ ವಿಚಾರ ಅಂತ ಗೊತ್ತು ಅಂತ ಅವರ ಕುಟುಂಬದ ಬಗ್ಗೆ ಅವಹೇಳನ ಮಾಡೋದು. ನಿಮಗೆ ನಾನೊಂದು ಸವಾಲನ್ನು ಹಾಕ್ತಾ ಇದ್ದೇನೆ. ನಿಮಗೆ ಕಿಂಚಿತ್ತು ಇದರ ಬಗ್ಗೆ ಏನಾದರೂ ಲವಲೇಶದಷ್ಟು ನಿಮ್ಮಲ್ಲಿ ಮಾನ ಅಂತಿದ್ರೆ ನೀವು ವಿಧಾನಸಭೆಗೆ ಬಹಿಷ್ಕಾರ ಹಾಕಿ ನೀವು ಅಲ್ಲಿಗೆ ಹೋಗೋದನ್ನು ನಿಲ್ಲಿಸಿ. ಯಾಕಂತ ಹೇಳಿದ್ರೆ ನೀವು ಪ್ರಮಾಣ ವಚನ ಮಾಡಿರೋದು ಯಾವುದೋ ರಾಷ್ಟ್ರಪತಿಯ ಮುಂದೆ ಅಲ್ಲ, ನೀವು ಪ್ರಮಾಣ ವಚನ ಮಾಡಿರೋದು ಇದೇ ಖಾದರ್ ಅವರ ಮುಂದೆ ನಿಂತ್ಕೊಂಡು ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನೀವು ಬಹಿಷ್ಕಾರ ಹಾಕಿ, ಖಾದರ್ ಅವರು ಅಲ್ಲಿರೋರ್ಗು ನಾನು ಹೋಗೋದೇ ಇಲ್ಲ ಅಂತ ನೀವು ಬಹಿಷ್ಕಾರ ಹಾಕಿ ನೋಡೋಣ. ಅಲ್ಲಿಗೆ ಹೋಗ್ಬೇಕು, ಅವ್ರ ಹತ್ರ ಚೆನ್ನಾಗಿ ಮಾತಾಡಬೇಕು, ಕೆಲಸ ಇದ್ದಾಗ ಅವ್ರ ಹತ್ರ ಹೋಗ್ತೀರಾ, ಮತ್ತೆ ಹಿಂದೆ ನಿಂತ್ಕೊಂಡು ಅವರನ್ನ ಬೈಯೋದು. ಇವತ್ತು ನಮ್ಮ ಪರಿಸ್ಥಿತಿ, ಬೆಳ್ತಂಗಡಿಯವರ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ, ಈ ದ್ವೇಷಕಾರುವ ವ್ಯಕ್ತಿ, ಈ ದ್ವೇಷ ಕಕ್ಕುವ ವ್ಯಕ್ತಿಯಿಂದ ಇಲ್ಲಿ ಅಭಿವೃದ್ಧಿ ಕುಂಠಿತ ಆಗಿದೆ. ಮೂಡುಬಿದ್ರೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದೆ, ಪುತ್ತೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. 50-60 ಶಾಸಕರು ಎಲ್ಲಿದ್ದಾರೆ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಹತ್ರ, ಸಂಬಂಧಪಟ್ಟ ಇಲಾಖೆ ಹತ್ರ ಹೋಗಿ ಮಾತನಾಡಿ ಅವರವರ ಕ್ಷೇತ್ರಕ್ಕೆ ಅನುದಾನವನ್ನು ತರ್ತಾ ಇದ್ದಾರೆ. ಪೇಪರನ್ನು ತೆಗೆದ್ರೆ ಅಲ್ಲಿ ಗುದ್ದಲಿ ಪೂಜೆ ಆಯಿತು, ಮೂಡುಬಿದ್ರೆಯಲ್ಲಿ ಕಾರ್ಯಕ್ರಮ ಉದ್ಘಾಟನೆ ಆಯಿತು, ಇಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು, ಪುತ್ತೂರಿನಲ್ಲಿ ಗುದ್ದಲಿ ಪೂಜೆ ಮಾಡಿದ್ರು, ವೇದವ್ಯಾಸ ಕಾಮತ್ನವರಿಗೆ ಇಷ್ಟು ಅನುದಾನ ಬಂತು. ಎಲ್ಲ ನೋಡಿದಾಗ ನಮಗೆ ಜಿಲ್ಲೆ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಅನಿಸ್ತಾ ಇದೆ. ಆದರೆ ಬೆಳ್ತಂಗಡಿಯಲ್ಲಿ ಯಾವ ಅಭಿವೃದ್ಧಿಯೂ ಇಲ್ಲ. ಯಾಕೆ? ಉಸ್ತುವಾರಿ ಸಚಿವರಿಗೆ ಬೈಯೋದು, ದ್ವೇಷಕಾರದು, ಮುಖ್ಯಮಂತ್ರಿಯವರು ಕೊಲೆಗಡುಕ ರಕ್ತಪಾತ ಮಾಡಿದ್ದಾರೆ ಅಂತ ಅವ್ರಿಗೆ ಬೈಯೋದು, ಖಾದರ್ ಅವ್ರಿಗೆ ಬೈಯೋದು, ಎಲ್ಲ ಸಚಿವರಿಗೆ ಇವರು ದ್ವೇಷ ಮಾಡ್ತಾ ಇದ್ರೆ ಎಲ್ಲಿ ಅಭಿವೃದ್ಧಿ ನೋಡಲಿಕ್ಕೆ ಸಾಧ್ಯ? ಇವತ್ತು ಎಷ್ಟು ರಸ್ತೆಗಳಿಗೆ ನೀವು ಅನುದಾನ ತರುವಂಥ ಕೆಲಸವನ್ನ ಮಾಡಿದ್ದೀರಿ. ಇವರು ಎಷ್ಟು ದ್ವೇಷವನ್ನ ಕಾರ್ತಾರೋ ಅಷ್ಟು ನಮ್ಮ ರಸ್ತೆಗೆ ಅನುದಾನ ಬರಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ನಮ್ಮ ಕಿಂಡಿ ಅಣೆಕಟ್ಟುಗಳು, ತಡೆಗೋಡೆಗಳು ಆಗಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ಬಡವರಿಗೆ ಇಲ್ಲಿ ಮನೆ ಸಿಗುವಂಥ ಕೆಲಸ ಆಗಲ್ಲ. ಇವರು ಎಷ್ಟು ದ್ವೇಷ ಕಾರ್ತಾರೋ ಅಷ್ಟು ಬೋರ್ವೆಲ್ಗಳು, ಗಂಗಾ ಕಲ್ಯಾಣ ಯೋಜನೆ ಯಾವುದು ಕೂಡ ಇಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಯಾವುದೇ ಅಧಿಕಾರಿ, ಯಾವುದೇ ಶಾಸಕರು, ಯಾವುದೇ ಸಚಿವರ ಹತ್ರ ಹೋಗಿ ಬೆಳ್ತಂಗಡಿ ಅಂತ ಹೇಳಿದ್ರೆ ಯಾರು ಆ ದ್ವೇಷ ಕಾರುವ ವ್ಯಕ್ತಿಯ ಕ್ಷೇತ್ರಕ್ಕೆ ಯಾವ ಅನುದಾನನೂ ಬೇಡ ಅನ್ನೋ ಪರಿಸ್ಥಿತಿ ಉದ್ಭವ ಆಗಿದೆ. ಜನತೆಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೇನೆ, ಇಂಥ ಒಬ್ಬ ವ್ಯಕ್ತಿಯ ದ್ವೇಷ ಕಾರುವ ಚಾಳಿಯಿಂದ ಬೆಳ್ತಂಗಡಿಯ ಅಭಿವೃದ್ಧಿ ಕುಂಠಿತ ಆಗ್ತಾ ಇದೆ. ಹಠ ಮಾಡಿ, ನಿಮ್ಮ ಹಠಕ್ಕೆ, ನಿಮ್ಮ ಪ್ರತಿಭಟನೆಗೆ ನಾವು ನಿಮ್ಮ ಜೊತೆ ಸೇರ್ತೀವಿ. ಒಳ್ಳೆ ವಿಚಾರಕ್ಕೆ ಮಾಡಿ. ಯಾವುದಾದ್ರೂ ಅಕ್ರಮ ಸಕ್ರಮದ ಮೀಟಿಂಗ್ಗಳು ನೀವು ಮಾಡಿದ್ರೆ, ನಿಮ್ಮ ಅವಧಿಯಲ್ಲಿ ಎಷ್ಟು ಅಕ್ರಮ ಸಕ್ರಮ ಬೈಠಕ್ ಮಾಡಿದ್ರಿ? ಎಷ್ಟು ಅಕ್ರಮ ಸಕ್ರಮ ಮಂಜೂರು ಡಿನೋಟಿಸ್ ಅನ್ನು ನೀವು ಕೊಟ್ರಿ? ಒಂದು. ಅದಾದ ನಂತರ ನಮ್ಮ ಈ ಬಾರಿ ಎಷ್ಟು ಅಕ್ರಮ ಸಕ್ರಮ ಮೀಟಿಂಗ್ ಮಾಡಿದ್ರಿ? ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ತಿಂಗಳಿಗೆ ಒಂದ್ಸತಿ KDP ಮೀಟಿಂಗ್ ಆಗ್ತಾ ಇದೆ. 2 ವರ್ಷ ಆಯಿತು ಬೆಳ್ತಂಗಡಿಯಲ್ಲಿ ಇನ್ನೂ ಒಂದೇ ಒಂದು KDP ಮೀಟಿಂಗ್ ಆಗಿಲ್ಲ.
KDP ಸದಸ್ಯರನ್ನ ಕೇಳಿದ್ರೆ ಇಒನ ಕೇಳಿದ್ರೆ ಅದು ಶಾಸಕರ ಇದು ಅವರ ಇದಕ್ಕೆ ಬಿಟ್ಟಿರೋದು. ಅವ್ರು ಹೇಳಿದ ದಿವಸ ನಾವು ಮಾಡ್ತೀವಿ, ಅವ್ರು ಮಾಡಲಿಕ್ಕೆ ಕೇಳ್ತಾ ಇಲ್ಲ ಅಂತ ಹೇಳ್ತಾರೆ. ಹೋಗಿ ಉಸ್ತುವಾರಿ ಸಚಿವರನ್ನ ಪ್ರಶ್ನೆ ಮಾಡಿ ಅಂತ ಹೇಳಿದ್ರೆ KDPಗೆ ಹೋಗಿ ಅಲ್ಲಿ ಜಗಳ ಮಾಡೋದು. ಎಲ್ಲ ಕಡೆ ನೀವು ಗಲಾಟೆ ದ್ವೇಷ ದುಂಬಿ ಮಾಡ್ತಾ ಇದ್ರೆ ನಾವು ಅಭಿವೃದ್ಧಿಯನ್ನಾದರೂ ಹೇಗೆ ಕಾಣೋದು? ಇದು ಎಲ್ಲಿಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ರಾಜಕೀಯದಲ್ಲಿ ಯಾವ ಬಂಡವಾಳ ಇಲ್ಲ. ಅಭಿವೃದ್ಧಿಯ ಸಾಧನೆ ಹೇಳಿ ನಾನು ಮುಂದಿನ ದಿನ ಹೋಗಿ ಮತ ಕೇಳ್ತೇನೆ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ. ಯಾವ ಅಧಿಕಾರಿ ಹತ್ರನೂ ಹೋಗಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಪಕ್ಷದಲ್ಲಿ ಇಬ್ಬಾಗ ಆಗಿದೆ, ಕೆಲವು ಕಡೆ ನೀವು ಹೋಗಲಿಕ್ಕೆ ಅವಕಾಶ ಇಲ್ಲ. ಈ ಎಲ್ಲದರ ಮಧ್ಯದಲ್ಲಿ ನೀವು ನಿಮ್ಮ ಉಳಿಗಾಲ ನಿಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಬೇಕಾದ್ರೆ ನಿಮಗೆ ಉಳಿದಿರುವ ಏಕೈಕ ವಿಚಾರ ಅದು ಇಲ್ಲಿ ಗುಂಪು ಘರ್ಷಣೆ ಆಗಬೇಕು. ಈ ತಾಲೂಕಿನಲ್ಲಿ ಕೋಮುಗಲಭೆ ಆಗಬೇಕು. ಇದೊಂದು ಅದ್ಭುತವಾದ ನಾಡು. ಬೆಳ್ತಂಗಡಿ ಒಂದು ಅದ್ಭುತವಾದ ನಾಡು. 4 ಮಹಾದೊಡ್ಡ ಧರ್ಮಗಳು ಅತ್ಯಂತ ಸಾಮರಸ್ಯದಿಂದ ಬದುಕ್ತಿರುವಂಥ ಒಂದು ನಾಡು. ಹಿಂದೂ, ಕ್ರೈಸ್ತ, ಮುಸಲ್ಮಾನ, ಜೈನ, ಈ 4 ಧರ್ಮಗಳು ಸಾಮರಸ್ಯದಿಂದ ವೈಕುಂಠ ಬಾಳಿಗರ ಕಾಲದಿಂದ ವಸಂತ ಬಂಗೇರರ ಕಾಲದವರೆಗೆ ಒಂದು ಕೂಡ ದೊಡ್ಡ ಮಟ್ಟದ ಗುಂಪು ಘರ್ಷಣೆ ಅಥವಾ ಕೋಮುಗಲಭೆ ಇಲ್ಲಿ ಆಗಿಲ್ಲ. ಬಹಳ ಶಾಂತಿಯುತವಾಗಿ ಜನ ಸಾಮರಸ್ಯದಲ್ಲಿದ್ದಾರೆ. ಇಂಥ ಒಂದು ಜಾಗದಲ್ಲಿ ಶಾಂತಿಯನ್ನು ಕದಡಬೇಕು, ಯುವ ಮನಸ್ಸುಗಳನ್ನು ಪ್ರಚೋದನೆ ಮಾಡುವ ರೀತಿಯಲ್ಲಿ ಅವ್ರನ್ನ ಕೆರಳಿಸಬೇಕು. ಅವರು ಕೆರಳಿದ ನಂತರ ಯಾವುದಾದ್ರೂ ಒಂದು ಕೊಲೆ ಆಗಬೇಕು. ಕೊಲೆ ಆದ ತಕ್ಷಣ ನೀವು ಅಲ್ಲಿ ಹೋಗಿ ದ್ವೇಷ ಭಾಷಣ ಮಾಡಿ ಅಲ್ಲಿ ನಿಮ್ಮ ರಾಜಕೀಯದ ಬೇಳೆ ಬೇಯಿಸಬೇಕು. ಆ ದ್ವೇಷ, ಆ ಬಡ ಮಕ್ಕಳ ಸಮಾಧಿಯ ಮೇಲೆ ನಿಮ್ಮ ರಾಜಕೀಯ ಗೋಪುರವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಒಂದು ದೊಡ್ಡ ದೃಷ್ಟಿಯಿಂದ ನೀವು ಇದನ್ನೆಲ್ಲವನ್ನ ಮಾಡ್ತಾ ಇದ್ದೀರಿ. ನಿಮಗೆ ಮಾತ್ರ ಗನ್ಮ್ಯಾನು ಎಲ್ಲ ಬೇಕು. ಆ ಅಮಾಯಕ ಯುವಕರಿಗೆ ಯಾವ ಇದು ಇಲ್ಲದೆ ಅವರಿವತ್ತು ಬೀದಿ ಹೆಣ ಆಗುವುದನ್ನು ನಾವು ಇವತ್ತು ನೋಡಿದ್ದೇವೆ. ಇದೆಲ್ಲವನ್ನ ನೋಡಿದಾಗ ಒಂದು ವಿಚಾರ ನನಗೆ ಬರೋದು, ಇವರನ್ನ ಈ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು. ನಾನು ಮಹಾಜನತೆಯಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ. ನಾನು ಕೂಡ ಚುನಾವಣೆಯಲ್ಲಿ ನಿಂತಿದ್ದೇನೆ. ನನಗೂ ಒಂದಷ್ಟು ಆಶೀರ್ವಾದವನ್ನು ಇಲ್ಲಿಯ ಜನ ಮಾಡಿದ್ದಾರೆ. ಇಲ್ಲಿಯ ಶಾಸಕರು ಇಷ್ಟು ದ್ವೇಷ ಮಾಡ್ತಾ ಇದ್ದಾರೆ ಅಂತ ನೀವೇನು ಭಯಪಡಬೇಕಾಗಿಲ್ಲ. ನಿಮ್ಮ ಜೊತೆ ನಾವಿದ್ದೇವೆ. ಇಲ್ಲಿಯ ಶಾಂತಿ ಕದಡುವ ಯಾವ ಹುನ್ನಾರಕ್ಕೂ ನಾವು ಅವಕಾಶವನ್ನು ಕೊಡೋದಿಲ್ಲ. ಇಲ್ಲಿಯ ಪ್ರಜ್ಞಾವಂತ ನಾಗರಿಕರು, ಪ್ರಜ್ಞಾವಂತ ಮತದಾರರು, ಇಲ್ಲಿಯ ಸಮಾಜದಲ್ಲಿ ಶಾಂತಿ ನೆಲೆಯಾಗಬೇಕು, ಇಲ್ಲಿಯ ಅಭಿವೃದ್ಧಿ ಕಾಣಬೇಕು ಅನ್ನುವ ಒಂದು ದೊಡ್ಡ ಬಳಗ ಬೆಳ್ತಂಗಡಿಯಲ್ಲಿದೆ. ನಾವೆಲ್ಲರೂ ಕೂಡ ಗಟ್ಟಿಯಾಗಿ ಇದನ್ನು ವಿರೋಧಿಸೋಣ. ಯಾವ ರೀತಿಯ ಶಾಂತಿಗೆ ಭಂಗ ಬರುವಂಥ ವಿಚಾರ ಇದ್ರೂ ನಾವೆಲ್ಲ ಪ್ರತಿಭಟನೆಯನ್ನು ಮಾಡೋಣ. ಅದು MLA ಇರಲಿ, MP ಇರಲಿ, ಯಾರಾದರೂ ಇರಲಿ, ಅವರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳುವಂಥ ವಿಚಾರ ಮಾಡೋಣ. ಎಲ್ಲರೂ ಧೈರ್ಯದಿಂದ ಇರಿ. ನಿಮ್ಮೊಂದಿಗೆ ನಮ್ಮ ಪಕ್ಷ, ನಾನು, ಎಲ್ಲರೂ, ನಮ್ಮ ಸರ್ಕಾರ ಎಲ್ಲವೂ ಅಚಲವಾಗಿ ನಿಮ್ಮ ಹಿಂದೆ ನಿಂತಿದೆ ಅನ್ನುವ ವಿಚಾರವನ್ನು ನಾನು ಈ ಮೂಲಕ ಕೊಡ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಜೈ ಹಿಂದ್.